ಕಾಂತಾರ ಒನ್ ಚಿತ್ರ ನಟಿಗೆ ಸೈಬರ್ ಕಳ್ಳರು ಕಾಟವನ್ನು ಕೊಡ್ತಿದ್ದಾರೆ. ಕಾಂತಾರ ಚಿತ್ರದ ನಟಿಗೆ ಸೈಬರ್ ಕಳ್ಳರು ಕಾಟ ಕೊಡ್ತಿದ್ದಾರೆ. ರುಕ್ಮಿಣಿ ವಸಂತ ಹೆಸರಿನಲ್ಲಿ ಕಾಲು ಮೆಸೇಜ್ಗಳನ್ನ ಮಾಡಲಾಗ್ತಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾರ ಕನಕಾವತಿ. ಸೈಬರ್ ವಂಚಕರ ಜಾಲಕ್ಕೆ ಸಿಲುಕು ಬಿಟ್ಟಿದ್ದಾರೆ ಈಗ ನಟಿ ರುಕ್ಮಿಣಿ ವಸಂತ್. ನಟಿ ರುಕ್ಮಿಣಿ ವಸಂತ ಹೆಸರಿನಲ್ಲಿ ಜನರಿಗೆ ಮೋಸವನ್ನ ಮಾಡಲಾಗ್ತಿದೆ. ರುಕ್ಮಿಣಿ ಅನ್ನೋದಾಗಿ ಈ 9445893273 ನಂಬರ್ ಇದೆಯಲ್ಲ, ಈ ನಂಬರ್ ಕಳಿಸಿ ಅನ್ನೋದಾಗಿ ಅವರ ಹೆಸರಿನಲ್ಲಿ ಅವರ ಫೋಟೋವನ್ನ ಬಳಕೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಈ ರೀತಿಯಾಗಿ ವಂಚನೆಯ ಜಾಲವೊಂದು ಶುರು ಆಗಿಬಿಟ್ಟಿದೆ. ಇತ್ತೀಚೆಗಂತೂ ಈ ಕಾಂತಾರ ಚಾಪ್ಟರ್ 1 ಬಂದ ನಂತರದಲ್ಲಿ ಬಹಳಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ರು, ಬಹಳಷ್ಟು ಸುದ್ದಿಯಲ್ಲಿದ್ರು, ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ರು ಇವರು. ಬಟ್ ಇದೇ ಸಂದರ್ಭದಲ್ಲಿ ಸೈಬರ್ ಕಳ್ಳರು ಅವ್ರ ಕೈ ಚಳಕವನ್ನ ತೋರ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವಾಗಲೇ ನಂಬರ್ ಹೇಳಿದ್ವಲ್ಲ 9445893273 ಅಂತ, ಈ ನಂಬರನ್ನು ಬಳಕೆ ಮಾಡಿಕೊಂಡು ನೋಡಿ ನಾವು ಗಮನಿಸ್ತಾ ಇದ್ದೀವಲ್ಲ, ಅದಾದ್ಮೇಲೆ ಇವರು ರೆಸ್ಪಾಂಡ್ ಮಾಡ್ತಾರೆ. ಈ ರೀತಿಯಾಗಿ ನನ್ನ ಹೆಸರಿನಲ್ಲಿ ನೋಡಿ ಅವೇರ್ನೆಸ್ ಮೆಸೇಜ್ ಇದು ನನ್ನ ಗಮನಕ್ಕೆ ಬಂದಿದೆ, ಒಂದಿಷ್ಟು ಜನ ಈ ನಂಬರನ್ನು ಬಳಕೆ ಮಾಡಿಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಹಣ ಕೊಡಿ ಅಂತ ಹೇಳಿಬಿಟ್ಟು ಹಿಂಗೆ ಮಾಡ್ತಿದ್ದಾರೆ, ಅದು ನಾನಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರು ಕೂಡ ರೆಸ್ಪಾಂಡ್ ಮಾಡಬೇಡಿ ಅನ್ನೋದಾಗಿ ಅಧಿಕೃತವಾಗಿ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ನಟಿ ಈ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಸೇಜ್ ಮಾಡ್ತಿರುವಂತ ಈ ಸೈಬರು ವಂಚಕರು ಕರೆ ಮೆಸೇಜ್ ಬನ್ನಲೇ ನಟಿ ರುಕ್ಮಿಣಿ ಅವರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಇದು ನನ್ನ ನಂಬರ್ ಅಲ್ಲ, ಯಾವುದೇ ಮೆಸೇಜಿಗೂ ಕೂಡ ನೀವು ರಿಪ್ಲೈ ಮಾಡಬೇಡಿ, ಕಾಲ್ ಬಂದ್ರೆ ನಂಬಬೇಡಿ, ಇದು ನಾನು ಅಲ್ಲವೇ ಅಲ್ಲ ಅಂತ ನಟಿ ರುಕ್ಮಿಣಿ ಅವರು ಈಗಾಗಲೇ ಹೇಳಿದ್ದು. ಜೊತೆಯಲ್ಲಿ ಸೈಬರ್ ಠಾಣೆಗೆ ದೂರನ್ನ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾರ ಮಾತನ್ನ ನಂಬಬೇಡಿ, ನನ್ನನ್ನೇ ನೇರವಾಗಿ ನೀವು ಕೇಳಿ, ನಾನು ಆ ರೀತಿಯಾಗಿ ಮಾಡ್ತಾ ಇಲ್ಲ, ನನ್ನನ್ನೇ ಸಂಪರ್ಕಿಸಿ ಏನೇ ಡೌಟ್ ಇದ್ರು ಅನ್ನೋದಾಗಿ ಪೋಸ್ಟ್ ಮಾಡಿ ಈ ಬಗ್ಗೆ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಕಲಿ ನಂಬರ್ ಬಳಸ್ತಿರೋ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ. ಸೊ ಆ ಮೂಲಕವಾಗಿ ನಾವು ಗಮನಿಸ್ತಾ ಇದ್ದೀವಿ, ಇದು ನಟಿ ರುಕ್ಮಿಣಿ ವಸಂತ್ ಅವರು ಅಧಿಕೃತವಾಗಿ ಹಾಕಿರೋದು. ನೋಡಿ, ಈ ನಂಬರಿಂದ ಮೆಸೇಜಸ್ಗಳು ಬರ್ತಾ ಇತ್ತು. ಜೊತೆಯಲ್ಲಿ ಈ ಹಿಂದೆ ನಾವು ಗಮನಿಸಿದ್ವಿ, ನಟ ಉಪೇಂದ್ರ ಅವರು ಇರ್ಬೋದು, ಅವರ ಪತ್ನಿಗೆ ಪ್ರಿಯಾಂಕಾ ಅವ್ರಿಗೂ ಕೂಡ ಒಂದಿಷ್ಟು ಇದೇ ರೀತಿಯಾದಂಥ ಸೈಬರ್ ವಂಚಕರು ಒಂದಿಷ್ಟು ಅವರು ಬಲೆ ಬೀಸುವಂಥ ಕೆಲಸ ಮಾಡಿದ್ರು. ಆ ಮೂಲಕವಾಗಿ ನಂತರ ಪ್ರಕರಣ ಕೂಡ ದಾಖಲಾಗಿತ್ತು, ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಆಗಿತ್ತು. ಸೊ ಅದರ ಬೆನ್ನಲ್ಲೇ ಈಗ ಮತ್ತೆ ಸ್ಯಾಂಡಲ್ವುಡ್ನ ನಟ ನಟಿಯರ ಸಾಲಿನಲ್ಲೇ ಇಂಥ ಪ್ರಕರಣಗಳಾಗ್ತಿರೋದು. ಅವರ ಹೆಸರಿನಲ್ಲಿ ಅವರ ಫೋಟೋ ಅಥವಾ ಇನ್ನಿತರ ನಕಲಿ ನಂಬರ್ ಮೂಲಕವಾಗಿ ನಾನು ಈ ರೀತಿ ಅಂತ ಪ್ರಿಡಿಕ್ಟ್ ಮಾಡಿಕೊಂಡು ಆ ಮೂಲಕವಾಗಿ ಹಣವನ್ನು ದೋಚುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸೈಬರ್ ಠಾಣೆಗೆ ಪ್ರಕರಣವನ್ನು ದಾಖಲು ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಜೊತೆಲಿ ಆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಇದು ನಾನಲ್ಲ, ಯಾರು ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಬೇಡಿ,